ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗಿದೆ. ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ರೈತರು ಪ್ರಗತಿಪರ ಸಂಘಟನೆ ಧರಣಿಯನ್ನ ನಡೆಸಿದೆ. ಮಾಹಿತಿ ಹಕ್ಕಿನಡಿ ಕೇಳಿದ್ದನ್ನ ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಗ್ರಾಮಸ್ಥರು ದೂರು ಕೊಟ್ಟಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಜನರ ಭೇಟಿಗೆ ಸಿಇಒ ನಂದಿನಿ ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆರೋಪವನ್ನು ಕೂಡ ಮಾಡಲಾಗಿದೆ. ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ರೈತರು ಹಾಗೆ ಪ್ರಗತಿಪರ ಸಂಘಟನೆ ಧರಣಿಯನ್ನ ನಡೆಸ್ತಾ ಇದೆ. ಇಲ್ಲಿ ಮಾಹಿತಿ ಹಕ್ಕಿನಡಿ ಜನರು ಕೇಳಿದ್ದನ್ನ ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ದೂರನ್ನ ಕೂಡ ಕೊಡಲಾಗಿದೆ. ಮತ್ತೊಂದು ಕಡೆಗೆ ಈಗ ಜನರ ಭೇಟಿಗೆ ಸಿಇಒ ನಂದಿನಿ ಅವರು ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಸಿಇಒ ನಂದಿನಿ ಹಠಾನೋ, ಮಂಡ್ಯ ಜಿಲ್ಲಾ ಪಂಚಾಯಿತಿ ಬಚಾವೋ ಸದ್ಯದ ಪರಿಸ್ಥಿತಿ. ಮಾಜಿ ವಿಧಾನ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಕೂಡ ಈ ಒಂದು ಪ್ರತಿಭಟನೆಗೆ ಸಾಥನ್ನ ಕೊಟ್ಟಿದ್ದಾರೆ. ನೋಡಿ, ಗ್ರಾಮ ಪಂಚಾಯಿತಿಗಳ ಭ್ರಷ್ಟಾಚಾರ ದೂರುಗಳಿಗೆ ಕ್ರಮ ಕೈಗೊಳ್ಳುತ್ತಿಲ್ಲ, ಒಂದು ಭ್ರಷ್ಟ ಅಧಿಕಾರಿಗಳ ರಕ್ಷಣೆಗೆ ಸಿಇಒ ನಂದಿನಿಯವರು ನಿಂತಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿನ ಜನರು ಆರೋಪಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಕ್ರಮಗಳ ಕುರಿತು ತನಿಖೆ ನಡೆಸುವಂತೆ ಈಗ ಸರ್ಕಾರಕ್ಕೆ ಅಲ್ಲಿನವರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೂಡ ಇಲ್ಲಿ ಆಗ್ರಹ ಮಾಡಲಾಗ್ತಾ ಇದೆ. ರೈತ ಮುಖಂಡರು, ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಈ ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. ಮಂಡ್ಯ ಜಿಲ್ಲಾ ಪಂಚಾಯಿತಿ ಆಡಳಿತದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಅಲ್ಲಿನ ಅಧಿಕಾರಿ ಅಂತ ಅಂದ್ರೆ ಗ್ರಾಮಸ್ಥರು ಏನ್ ಸಮಸ್ಯೆ ಇದೆ, ಏನೋ ಪ್ರಶ್ನೆ ಕೇಳಕ್ ಹೋಗ್ತಿದ್ದಾರೆ ಅಂತ ಅಂದ್ರೆ ನಿಮಗೆ ಸಂಬಳ ಕೊಟ್ಟು ಕೂರ್ಸೋದೇ ಅದಕ್ಕೆ. ಜನ ಏನ್ ಕೇಳಕ್ ಬರ್ತಾರೆ, ಜನರ ಸಮಸ್ಯೆ ಏನಿದೆ ಬಗೆಹರಿಸಬೇಕಾಗಿರುವಂತ ಕೆಲಸ ನಿಮ್ದು, ಅದಕ್ಕಾಗಿ ನಿಮ್ ಸಂಬಳ ಕೊಡ್ತಿರೋದು. ನೀವು ಜನರ ಸಮಸ್ಯೆನೆ ಬಗೆಹರಿಸಲ್ಲ ಅಂತ ಅಂದ್ರೆ ಮತ್ತೆ ಯಾಕೆ ಆ ಸೀಟಲ್ಲಿ ಕೂತಿದ್ದೀರಾ? ಬಿಟ್ಟೋಗಿ, ಬೇರೆ ಇದಾರೆ ಅಲ್ಲಿ ಆ ಸ್ಥಾನಕ್ಕೆ ನೀವು ನಾಲಾಯಕ್ ಅಂತ ಅಂದ್ರೆ ಯಾಕೆ ಮತ್ತೆ ಹೋಗಿ ಕುತ್ಕೊಂಡು ಸುಮ್ಮನೆ ಚೇರ್ ಬಿಸಿ ಮಾಡೋಕೆ ಒಂದು ಪ್ಲೇಸ್ಗೆ ಹೋಗ್ತೀರಾ ನೀವು? ಮತ್ತೊಂದ್ ಕಡೆಗೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಬಚಾವ್ ಮಾಡೋಕೆ ಅಲ್ಲಿನ ಸಿಇಒ ನಂದಿನಿ ಅವರು ನಿಂತಿರುವಂತದ್ದು. ಸೊ ಹೀಗಾಗಿ ಇದನ್ನ ನೋಡಿ ನೋಡಿ ಸಾಕಾಗ್ಬಿಟ್ಟು ಅಲ್ಲಿನ ಜನರು ಬಹಳ ಒಂದು ಸಿಟ್ಟಲ್ಲಿ ಈಗ ಹೋರಾಟ ಮಾಡ್ತಾ ಇದ್ದಾರೆ. ಇಂಥ ಭ್ರಷ್ಟ ಅಧಿಕಾರಿಗಳ ರಕ್ಷಣೆಗೆ ಸಿಇಒ ನಿಂತಿದ್ದಾರೆ. ಒಂದಿನ ಭೇಟಿ ಮಾಡೋಣ, ಸಿಗಿ ಮಾತಾಡಬೇಕು ಅಂದ್ರೆ ಸಿಇಒ ನಂದಿನಿ ಅವರು ಫುಲ್ ಬಿಸಿ. ಮತ್ತೊಂದ್ ಕಡೆಗೆ ಅಧಿಕಾರಿಗಳು ಭ್ರಷ್ಟದಲ್ಲಿ ಮುಳುಗ್ ಹೋಗ್ಬಿಟ್ಟಿದ್ದಾರೆ. ಏನೇ ಮಾಹಿತಿ ಕೇಳಕ್ ಹೋದ್ರೂ ಕೊಡ್ತಾ ಇಲ್ಲ. ಲೆಕ್ಕಪತ್ರಗಳು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೂಮಿ ಪಹಣಿ ಎಲ್ಲ ಇರುತ್ತೆ, ರೈತರಿಗೂ ಒಂದೊಂದು ಗೊಂದಲಗಳು ಇರುತ್ತೆ. ಸೊ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಅಧಿಕಾರಿಗಳು ಹೇಳಿದ ಕೆಲಸ ಮಾಡಲ್ಲ, ಕೇಳಿದಕ್ಕೆ ಉತ್ತರ ಕೊಡಲ್ಲ. ಇನ್ನು ಸಿಇಒ ಅವ್ರಿಗೆ ಕಂಪ್ಲೇಂಟ್ ಮಾಡಕ್ ಹೋಗೋಣ ಅಂತಂದ್ರೆ ಇವ್ರು ಅಂತ ಅಧಿಕಾರಿಗಳು ರಕ್ಷಣೆಗೆ ನಿಂತು ಬಿಟ್ಟಿದ್ದಾರೆ. ಎಂತ ಅಧಿಕಾರಿಗಳು, ಎಂತ ಸಿಇಒ ಅಲ್ಲಿ ಇರುವಂತದ್ದು. ಸದ್ಯ ಎಲ್ಲರ ವಿರುದ್ಧ ಈಗ ರೈತರು ಹಾಗೆ ಅಲ್ಲಿನ ಜನರು ಈಗ ದಂಗೆ ಎದ್ಬಿಟ್ಟಿರುವಂತದ್ದು. ಹಾಗಾಗಿ ಇಂತಹ ಅಕ್ರಮಗಳ ಕುರಿತು ಸರ್ಕಾರ ತನಿಖೆ ನಡೆಸಬೇಕು. ಯಾಕಿಂತವ್ರಿಗೆ ತಿಂಗಳ ನೀವು ಲಕ್ಷಾಂತರ ರೂಪಾಯಿ, ಸಾವಿರ ರೂಪಾಯಿ ಸಂಬಳ ಕೊಡ್ತೀರಾ? ಬಂದಿಲ್ಲಿ ಸುಮ್ಮನೆ ಚೇರ್ ಬಿಸಿ ಮಾಡಿ ಹೋಗಕ್ಕ, ಅಥವಾ ಜನರು ಬಂದು ಕಾದು ಸುಮ್ಮನೆ ಹೋಗೋದಿಕ್ಕ? ಇಂಥದಕ್ಕೆ ಇವರನ್ನ ನೇಮಿಸಿರೋದು ಅಂತ ಹೇಳ್ಬಿಟ್ಟು ಅವರ ವಿರುದ್ಧ ಸರ್ಕಾರ ಸರಿಯಾಗಿ ಕ್ರಮ ತೆಗೆದುಕೊಳ್ಬೇಕು. ಸೊ ಅಂತವ್ರ ಬದಲು ಬೇರೆ ಇಲ್ಲಿ ಇರುವಂತಹ ಅಧಿಕಾರದಲ್ಲಿರುವಂತವರು ಜನರ ಸಮಸ್ಯೆಯನ್ನ ಕೇಳೋರು ಅವ್ರನ್ನ ತಂದು ಕೂರಿಸಿ ಅಂತ ಹೇಳಿ ಪ್ರತಿಭಟನೆಯಲ್ಲಿ ಒತ್ತಾಯಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ರೈತ ಮುಖಂಡರು, ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಮಂಡ್ಯ ಜಿಲ್ಲಾ ಪಂಚಾಯಿತಿ ಆಡಳಿತದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಒ ಹಟಾವು, ಜಿಲ್ಲಾ ಪಂಚಾಯಿತಿ ಬಚಾವು ಎನ್ನುವ ಒಂದು ಘೋಷಣೆಯಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸಾಕಷ್ಟು ಇವರು ಏನು 2025 ಜನವರಿಲಿ ಬಂದ ಮೇಲೆ ಇದುವರೆಗೆ ಸುಮಾರು 1 ವರ್ಷಗಳ ಕಳೆದು ಈಗಾಗಲೇ 1.5 ವರ್ಷ ಆಯ್ತಾ ಇದೆ. ಇದುವರೆಗೆ ಇವರು ಯಾವುದೇ ಪ್ರಾಮಾಣಿಕತೆ ಕೆಲಸಗಳನ್ನ ನಿರ್ವಹಿಸ್ತೇನೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗಿದೆ ಮತ್ತು ಇಲ್ಲಿ ಅವ್ಯವಹಾರಗಳು ಕೂಡ ಜಾಸ್ತಿ ಆಗಿರೋದ್ರಿಂದ ಈಗ ಇಲ್ಲಿಗೆ ಸಂಬಂಧಪಟ್ಟಂತ ಸುಮಾರು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಅದು ಕಬ್ಬಣ 60 ಟನ್ನಷ್ಟು ಕಬ್ಬಣವನ್ನ ಈಗಾಗಲೇ ತುಂಬಿ 6 ತಿಂಗಳಾಗಿದೆ. 6 ತಿಂಗಳಿಂದ ಇದಕ್ಕೆ ಸಮಗ್ರವಾಗಿ ಯಾವುದೇ ಉತ್ತರವನ್ನು ಕೊಡದೇನೆ, ಎಲ್ಲಿದೆ ಏನು ಅನ್ನೋದನ್ನು ಲೆಕ್ಕ ಕೊಡದೇನೆ ಇವರು ನಮಗೆ ಸತಾಯಿಸ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಇದನ್ನ ನಮ್ಮ ಏನು ಟ್ಯಾಕ್ಸ್ನ ದುಡ್ಡು ಅದು ನಮ್ಮ ಸರ್ಕಾರದ ಸೊತ್ತು ಮತ್ತು ಮಂಡ್ಯ ಜಿಲ್ಲೆಗೆ ಸೊತ್ತು ಅಂತಕ್ಕಂಥದ್ದು ಅಂತ ಹೇಳಿ ನಾವು ಇದನ್ನ ನಮ್ಮ ಸೊತ್ತನ್ನು ನಾವು ತಂದು ಇಲ್ಲಿ ಹಾಕ್ಬೇಕು. ನಿಮ್ಗೆ ಅಧಿಕಾರಿಗಳಿಗೆ ಕೆಲಸ ಮಾಡೋಕೆ ಹೇಳಿದೀವಿ, ಕೆಲಸ ಮಾಡಿ ನಿಮ್ಗೆ ಸಂಬಳ ಸಿಗುತ್ತೆ, ಸಂಬಳ ತಗೊಳ್ಳಿ ನಿಮ್ಗೆ ಮತ್ತು
ಓಡಾಡಕ್ಕೆ ಕಾರು ಕೊಡ್ತೀವಿ, ಅದಕ್ಕೆ ಖರ್ಚು ವೆಚ್ಚಗಳ ಕೊಡ್ತಾ ಇದೀವಿ. ಆದ್ರೆ ನೀವು ಸರ್ಕಾರಿ ಸ್ವತ್ತುಗಳನ್ನು ಅಕ್ರಮವಾಗಿ ಮಾರಾಟ ಮಾಡೋಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ಅಂತ ಹೇಳಿ ಸಿಇಒ ಅವ್ರನ್ನ ಈ ಕೂಡಲೇ ಇಲ್ಲಿಂದ ವರ್ಗಾಯಿಸಬೇಕು ಅನ್ನುವಂಥ ಘೋಷವಾಕ್ಯವನ್ನು ಇಟ್ಕೊಂಡು ಕಳೆದ 3 ದಿನಗಳಿಂದ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ನಮ್ಮ ಮಂಡ್ಯ ಜಿಲ್ಲಾ ನಾಗರಿಕ ಹಿತರಕ್ಷಣಾ ಟ್ರಸ್ಟ್ ಮತ್ತು ನಾನು ಸಂಪೂರ್ಣವಾದ ಬೆಂಬಲವನ್ನು, ಹಾಗೆಯೇ ನಮ್ಮ ಕಬ್ಬು ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಅಂತ ವೇಣುಗೋಪಾಲ್ ರಾಮಲಿಂಗಣ್ಣ ಸೇರಿದ ಹಾಗೆ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಈ ಕೂಡಲೇ ಇಲ್ಲಿಯ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಸರ್ಕಾರದ ಪರವಾಗಿ ಬಂದು ಇವರ ಅಹವಾಲನ್ನು ಕೇಳಿದರು ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂಥ ಲೋಪಗಳ ಪಟ್ಟಿಯನ್ನು ಏನು ಮಾಡಿದ್ದಾರೆ ಆ ಕುರಿತು ಒಂದು ವಿಚಾರಣೆಯನ್ನ ನಡೆಸ್ತಕ್ಕಂಥ ಏರ್ಪಾಡಾಗಿದೆ. ಆ ಕುರಿತು ತನಿಖೆ ಆಗೋದಾದರೆ ಸತ್ಯ ಹೊರಬೀಳ್ತದೆ, ನ್ಯಾಯ ಸಿಗ್ತದೆ. ಏಕೆಂದರೆ ಒಂದು ಜವಾಬ್ದಾರಿತ ಸಂಸ್ಥೆ ಜಿಲ್ಲಾ ಪಂಚಾಯಿತಿ. ಇವತ್ತು ಜಿಲ್ಲಾಡಳಿತದ ಜೊತೆಗೆ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಮಟ್ಟದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾಗ್ತದೆ ಮತ್ತು ಜಿಲ್ಲೆಯ ಜನರಿಗೆ ಅವರು ಉತ್ತರವನ್ನು ಕೂಡ ಹೇಳಬೇಕಾಗ್ತದೆ. ಹಾಗಾಗಿ ಕಳೆದ 3 ದಿನಗಳಿಂದ ಇವರು ಸುಮ್ಮನೆ ಧರಣಿಗೆ ಕೂತಿಲ್ಲ. ಆ ಮುಂಚೆ ಸಮಗ್ರ ಮಾಹಿತಿಗಳನ್ನು ಕೇಳಿದಾಗ ಮಾಹಿತಿಗಳನ್ನು ಕೊಡುವಲ್ಲಿ ಜಿಲ್ಲಾ ಪಂಚಾಯಿತಿ ಅವರು ಯಾಕೋ ಏನೋ ಮೀನಮೇಷ ಎಣಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಅನಿವಾರ್ಯವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಹಾಗಾಗಿ ಈ ಹೋರಾಟದ ಬಗೆಗೆ